ಮೊನ್ನೆ ಇದೇ ಹೋರಾಟ ನಡೀತಾ ಇತ್ತು ಸಿಜೆಪಿ ವಿಚಾರಕ್ಕೆ ಸಂಬಂಧಪಟ್ಟಾಗ ನೀವು ಪ್ರತಿಭಟನೆಯಲ್ಲೆಲ್ಲ ಭಾಗಿಯಾಗಿ ಭಾಷಣ ಮಾಡಿದ್ರಿ. ಯಾಕೋ ಸಿ.ಟಿ. ರವಿ ಅವರ ಮಾತಿನಿಂದ ಸುದ್ದಿ ಆಗ್ತಾ ಇದ್ದಾರ ಅಂತ ಒಂದು ಮಾತು. ಸತ್ಯ ಹೇಳಿದ್ರೆ ಅದಕ್ಕೆ ಈಗ ನಾನೇನು ಹೇಳಿದೆ, ನಾನು ಎಳೆ ಎಳೆಯಾಗಿ ಬಿಡಿಸಿಟ್ಟೆ ಯಾವ್ಯಾವ ಕಾರಣಕ್ಕೆ ಅಂತ. ಮಾತಿಂದ ಏನು ಸುದ್ದಿ ಇದ್ದಿದ್ದು ತಪ್ಪೇನು ಹೇಳಿದ್ದೀನಿ. ಅವನು ಜಿಪಿಗೆ ಬೆಂಕಿ ಹೋಗ್ತಿದ್ನಲ್ಲ ಮುಲ್ಲ, ಸುಳ್ಳದು. ಅವನು ನೀಟು ವಿದ್ಯಾರ್ಥಿಗಳ ಪರವಾಗಿ ಹೋರಾಟಕ್ಕೆ ಬಂದವನ ಹೇಳಿ, ಅವನ ಪರವಾಗಿ ಹೋರಾಟಕ್ಕೆ ಬಂದವನ. ಸಾಮಾಜಿಕ ಜಾಲತಾಣದಲ್ಲಿ ಹೇಗೆ ಸುದ್ದಿ ಆಗ್ತಾ ಇದೆ ಅಂದ್ರೆ ನೋಡಿ, ಇದನ್ನ ಮಾಡ್ತಾರೆ. ಮುಸ್ಲಿಂ ವಿರೋಧಿ ಅಲ್ರಿ, ಮುಲ್ಲಾ ಒಬ್ಬ ಬೆಂಕಿ ಹಾಕ್ತಿರೋ ಮುಲ್ಲಾನ್ ವಿರುದ್ಧ ಹೇಳಿಕೆ ಕೊಟ್ರೆ ಮುಸ್ಲಿಂ ವಿರೋಧಿ ಹೆಂಗಾಗತ್ತೆ ಹೇಳಿ? ಹೆಂಗಾಗತ್ತೆ ಅದು? ಅವನನ್ನ ಸಮರ್ಥನೆ ಮಾಡ್ಕೊಳ್ಳೋರು ಯೋಚನೆ ಮಾಡಬೇಕು, ಅವರು ಯೋಚನೆ ಮಾಡಬೇಕು. ನಾನು ನೀಟು ಚಳುವಳಿಯ ನೆಪದಲ್ಲಿ ಜೀಪಿಗೆ ಬೆಂಕಿ ಹಾಕ್ತಾ ಇದ್ದಂಥ ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ, ನಾಳೆನೂ ಮಾತಾಡ್ತೀನಿ. ಆ ಮುಲ್ಲಾನಿಗೆ ಬೈದ್ರೆ ಮುಸ್ಲಿಮಿಗೆ ಬೈದ್ರು ಅನ್ನೋದು ಯಾವ ಡಿಕ್ಷನರಿಲಿದೆ ಹೇಳಿ? ಯಾವ ಡಿಕ್ಷನರಿಲಿದೆ ಹೇಳಿ? ನೀವೇ ಹೇಳ್ತೀರಿ ಭಯೋತ್ಪಾದಕರಿಗೆ ಜಾತಿ ಇಲ್ಲ. ಆ ಪೆಟ್ರೋಲ್ ಬಂಕ್ ಹಾಕಕ್ಕೆ ಹೋದವನಿಗೆ ಜಾತಿ ಇದೆ ಅಂತೇಳಿ ಜಾತಿ ಜೊತೆ ಕನೆಕ್ಟ್ ಮಾಡ್ಕೊಳ್ತಿರ್ತಕ್ಕಂಥ ಪೆಟ್ರೋಲ್ ಟ್ಯಾಂಕರಿಗೆ ಬೆಂಕಿ ಹಾಕಕ್ಕೆ ಹೋದವನಿಗೆ ಜಾತಿ ಜೊತೆ ಕನೆಕ್ಟ್ ಮಾಡ್ಕೊಳ್ಳೋರಿಗೆ ಹಂಗಾರೆ ನಿಮ್ಮ ಜಾತಿಯವನು ಭಯೋತ್ಪಾದನೆ ಮಾಡ್ದ ಅಂತ ಅಂದಾಗಲೂ ಕನೆಕ್ಟ್ ಆಗಬೇಕಲ್ಲ. ಅವಾಗ ಹೇಳಿದ್ರಿ ನಮಗೆ ಜಾತಿ ಇಲ್ಲ. ಮತ್ತು ಈ ಆ ಕಳ್ಳನಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀರಿ? ನಾನು ಪೆಟ್ರೋಲ್ ಟ್ಯಾಂಕರಿಗೆ ಬೆಂಕಿ ಹಾಕಲಿಕ್ಕೆ ಹೋದಂಥ ದೆಹಲಿನಲ್ಲಿ ಒಬ್ಬ ಮುಲ್ಲಾನ ಬಗ್ಗೆ ಮಾತಾಡಿದ್ದೀನಿ. ಮುಲ್ಲಾಗಳ ಬಗ್ಗೆ ಮಾತಾಡಿಲ್ಲ, ಆ ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ. ಮುಲ್ಲಾ ಅನ್ನೋದು ಏಕವಚನ. ಮುಸಲ್ಮಾನರ ಬಗ್ಗೆ ಮಾತಾಡಿಲ್ಲ. ಮುಲ್ಲಾನ ಬಗ್ಗೆ ಏನು ಮಾತಾಡಿದ್ದೀನಿ? ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ. ನಿಜ, ಎದೆ ಸೀಳಿದ್ರೆ 3 ಅಕ್ಷರ ಇದ್ದರೆ ಅವನು ಪೆಟ್ರೋಲ್ ಟ್ಯಾಂಕರಿಗೆ ಬೆಂಕಿ ಹಾಕಕ್ಕೆ ಹೋಗ್ತಿರ್ಲಿಲ್ಲ. ಅವನೊಬ್ಬ ಟೆರ್ರಿಸ್ಟ್ ಇದ್ದಾನೆ, ಅಥವಾ ಟೆರ್ರಿಸ್ಟ್ ಮಾನಸಿಕತೆಯವನಿದ್ದಾನೆ. ಮತ್ತು ಅವನಿಗೂ ನೀಟಿಗೂ ಏನೂ ಸಂಬಂಧ ಇಲ್ಲ. ಅವನೇ ಎಲ್ಲೋ ಲಷ್ಕರೆ ತಯ್ಯಬೋದಲ್ಲೋ ಎಲ್ಲೋ ತಯಾರಾದಂಗೆ ಕಾಣ್ತಾನೆ. ಅವನು ನೀಟ್ ಪರೀಕ್ಷೆಯವನಲ್ಲ. ಅವನು ನೀಟ್ ಪರೀಕ್ಷೆಯವನು ಆಗಿದ್ದರೆ ಆ ಕೆಲಸ ಮಾಡ್ತಿರ್ಲಿಲ್ಲ. ಅವನ ಬಗ್ಗೆ ಮಾತಾಡಿದ್ದೀನಿ. ಅವನನ್ನು ಸಮರ್ಥಿಸಿದ್ರೆ ಅವನ ಸಾಲಿಗೆ ಇವರು ಸೇರ್ತಾರೆ.